ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಗ್ನೂರ್. ಇವತ್ತು ಒಂದು ಹೊಸ ಕಾನ್ಸೆಪ್ಟು. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ 11ರಿಂದ 19 ತನಕ ಮಗ್ಗಿ ಕಲಿದಿದ್ರು ಯಾವುದೇ ಸಂಖ್ಯೆಯ ಮಗ್ಗಿ ಬೇಕು ಅಂದ್ರೆ ಯಾವ ತರ ಬರ್ಕೋಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಏನ್ ಹೇಳ್ಕೊಡ್ತಿದ್ದೀನಿ ಅಂದ್ರೆ, ಈಗ ನಾನು 11 ಸ್ಕ್ವೇರ್ ಹೆಂಗ್ ಮಾಡೋದು, 12 ಸ್ಕ್ವೇರ್ ಹೆಂಗ್ ಮಾಡೋದು, 13 ಸ್ಕ್ವೇರು, 14 ಸ್ಕ್ವೇರ್, 15 ಸ್ಕ್ವೇರ್, 16 ಸ್ಕ್ವೇರ್, 17 ಸ್ಕ್ವೇರ್, 18 ಸ್ಕ್ವೇರ್, 19 ಸ್ಕ್ವೇರ್. ಸೊ ಸ್ಕ್ವೇರ್ ನಂಬರ್ ಹೆಂಗ್ ಬರಿಬೇಕು ಅಂತ ನಿಮಗೆ ಗೊತ್ತಿದೆ. 11 ಸ್ಕ್ವೇರ್ ಬರೀರಿ ಅಂದ್ರೆ, 11ರ ವರ್ಗ ಬರೀರಿ ಅಂದ್ರೆ 11 into 11 ಮಲ್ಟಿಪ್ಲೈ ಮಾಡಬೇಕು. ಐ ಥಿಂಕ್ ಇಟ್ ಇಸ್ ಟೂ ಲೇಟ್ ಅಂತ. ಸೊ ನಾನು ಅದಕ್ಕೆ ಏನ್ ಮಾಡ್ತಿದ್ದೀನಿ, ಇದನ್ನ ಸ್ಕ್ವೇರ್ ಮಾಡ್ರಿ 1, ಇದಕ್ಕೆ ಮತ್ತೆ +1 ಕೂಡಿ, +1 ಕೂಡಿ 2, 1 ನೋಡ್ರಿ. ಏನಿಲ್ಲ, 11 ಸ್ಕ್ವೇರ್ ಮಾಡ್ಬೇಕೀಗ. ಇಲ್ಲಿರೋ ಫಸ್ಟ್ ಸಂಖ್ಯೆನ ಸ್ಕ್ವೇರ್ ಮಾಡಿ ಇಡಬೇಕು. 1 ಬಂತು, ಮತ್ತೆ ಇದೇ ಒಂದನ್ನ ಇದ್ರ ಕೆಳಗೆ ಹಾಕಬೇಕು. 1 + 1 2, ಈ ಒಂದನ್ನ ಬರೀಬೇಕು. ಓಕೆನಾ? ಈಗ 12 ಸ್ಕ್ವೇರ್ ಬರೀಬೇಕು. 2 ಸ್ಕ್ವೇರ್ ಮಾಡೋ ಫಸ್ಟ್ 4 +2 4 1. ಸೊ ನೀವು 12 ಸ್ಕ್ವೇರ್ನ 12 × 12 ಅಂತ ಬರ್ಕೊಂಡು ಗುಣಿಸಿ, ಅಗೇನ್ ಇಟ್ ಕಮ್ಸ್ 144. ಸೊ 11 ಸ್ಕ್ವೇರ್ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತು, 12 ಸ್ಕ್ವೇರ್ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತು. 13 ಸ್ಕ್ವೇರ್ ಮಾಡ್ಬೇಕೀಗ. ಇದನ್ನ ನಾನು ಅಗೇನ್ ಏನ್ ಮಾಡ್ತೀನಿ, 3 ಸ್ಕ್ವೇರ್ ಅಂದ್ರೆ 9, ಅಗೇನ್ +3 ಮಾಡ್ತೀನಿ, 6 1 169. ಕರೆಕ್ಟಾ ನೋಡ್ರಿ? 13 ಸ್ಕ್ವೇರ್ ಅಂದ್ರೆ 169. ಈಗ 14 ಸ್ಕ್ವೇರ್ ಮಾಡ್ಬೇಕು. ಇಲ್ಲಿ 14 ಸ್ಕ್ವೇರ್ ಮಾಡಿದಾಗ 4ನ ಸ್ಕ್ವೇರ್ ಮಾಡಿದಾಗ 16 ಬಂತು. 16 ಅಲ್ಲಿ 6 ಬರಿಬೇಕು. ಇಲ್ಲಿ 1 ಬರ್ಕೊಳ್ರಿ. ಅಗೈನ್ 4 ಕೂಡ್ಬೇಕಿದ್ ಪ್ರೊಸೀಜರ್ ಕಾಮನ್. 4 4 8 8 1 9 196. ಇಲ್ಲಿ ನೋಡ್ರಿ, ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಯಾವ ಪ್ರೊಸೀಜರ್ ಕಾಮನ್, ಫಸ್ಟ್ ಸಂಖ್ಯೆನ ಸ್ಕ್ವೇರ್ ಮಾಡ್ಬೇಕು. ಸಿಂಗಲ್ ಡಿಜಿಟ್ ಬಂದ್ರೆ ಸಮಸ್ಯೆ ಇಲ್ಲ. ಡಬಲ್ ಡಿಜಿಟ್ ನಂಬರ್ ಬಂತು, 16 ಬಂತು. 16ಗೆ 6 ಇಲ್ಲಿ ಇಟ್ಟೆ, 1 ಇಲ್ಲಿ ಬರ್ಕಂಡೆ. ಅಗೇನ್ 4ಕ್ಕೆ 4 ಕೂಡ್ದೆ 8 ಆಯ್ತು. ಈ ಒಂದನ್ನು ಸೇರಿಸಿದ್ರೆ 9 ಆಯ್ತು. ಅಗೇನ್ ಈ 1 ಬರ್ದೆ 196. ಕ್ಲಿಯರಾ? ಬೇಕಾದ್ರೆ 14 × 14 ಮಾಡಿ ನೋಡಿದ್ರು ಇಟ್ ಕಮ್ಸ್ 196. ಈ 15 ಸ್ಕ್ವೇರ್ ಮಾಡ್ಬೇಕೀಗ. 5 ಸ್ಕ್ವೇರ್ ಮಾಡಿದೆ 25. ಇಲ್ಲಿ 2 ಇಲ್ಲಿ ಬರ್ಕೊಳ್ರಿ. ಅಗೇನ್ +5 5 5 10 +2 12, 12ಕ್ಕೆ 2 1 ಉಳಿತು. ಈ ಒಂದು ಕೂಡ್ರಿ 225. ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಎಲ್ಲಿ ಡಬಲ್ ಡಿಜಿಟ್ ಬರುತ್ತಲ್ಲ ಅಲ್ಲಿ ಕ್ಯಾರಿ ಮಾಡ್ಬೇಕು. ಇಲ್ಲಿ 25 ಬಂತು. 25ಗೆ 5 ಇಟ್ಟೆ, ಇಲ್ಲಿ 2 ಕೆಳ ಬರ್ಕೊಂಡೆ. ಅಗೇನ್ 5 + 5 10 ಆಯ್ತು. ಈ 10ಗೆ 2 ಆಡ್ ಮಾಡಿದ್ರೆ 12 ಆಯ್ತು. 12 ಡಬಲ್ ಡಿಜಿಟ್ ನಂಬರ್ ಬಂತು. 2 ಬರ್ದೆ 1 ಬರ್ದೆ. ಈ ಒಂದು ಆಡ್ ಮಾಡಕ್ಕಷ್ಟೇ. ಈಗ 16 ಸ್ಕ್ವೇರ್ ಮಾಡ್ಬೇಕೀಗ. 36ಗೆ ಎಷ್ಟು ಬರೆಯಬೇಕು? 6 ಬರೆಯಬೇಕು. ಇಲ್ಲಿ 3, ಇಲ್ಲಿ +6 6 + 6 12 12 + 3 15 1 ಕ್ಯಾರಿ 1 + 1 2 256. 16 ಸ್ಕ್ವೇರ್ ಅಂದ್ರೆ ಎಷ್ಟು? 256. ಈಗ 17 ಸ್ಕ್ವೇರ್ ಮಾಡ್ಬೇಕೀಗ. 7 ಸ್ಕ್ವೇರ್ ಮಾಡ್ರಿ 49 4. ಈ ಅಗೈನ್ ಪ್ರೊಸೀಜರ್ ಏನು, ಅದನ್ನ ಆಡ್ ಮಾಡ್ಬೇಕು. 14 7 + 7 14 14 4 18. ಡಬಲ್ ಡಿಜಿಟ್ ನಂಬರ್ ಬಂತು. 1 ಬರ್ಕಂಡೆ. ಈ ಒಂದು ಕೂಡದೆ 2 ಆಯ್ತು. 289. 18 ಸ್ಕ್ವೇರ್ ಬರೆಯಕ್ಕೀಗ. 8 8 64. 64ಗೆ 4 ಬರೀರಿ. 6 ಇಲ್ಲಿ ಬರ್ಕೊಳ್ರಿ. 8 + 8 16. 16 + 6 22. 2 ಇಲ್ಲಿ ಬರ್ಕೊಳ್ರಿ. 2 + 1 3 324.
ಇಲ್ಲ 18 ಇಂಟು 18 ಬರ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕಿತ್ತು. ನನಗೆ 18 ಟೇಬಲ್ಸ್ ಬರಲ್ಲ. ನಾನು ಕಲ್ತಿರೋದು 2 to 10. ಆಮೇಲೆ 18ರಲ್ಲಿ ಯಾವ ಮಗ್ಗಿ ಬೇಕಂದ್ರೂ ನಾನು ಡೈರೆಕ್ಟ್ ಬರೆಯೋದು ಹೇಳ್ಕೊಟ್ಟಿದ್ದೀನಿ. ಈಗ ಸ್ಕ್ವೇರ್ ಹೆಂಗ್ ಮಾಡ್ಬೋದು ಸರ್ 18ನ್ನ? ಈಗ ಇದನ್ನ ಫಸ್ಟ್ ಸ್ಕ್ವೇರ್ ಮಾಡಬೇಕು. 64 ಬಂತು, ಸಿಂಗಲ್ ಡಬಲ್ ಡಿಜಿಟ್ ನಂಬರ್ ಬಂತು, 4 ಇಲ್ಲಿ ಬರ್ದೆ, 6 ಇಲ್ಲಿ ಬರ್ದೆ. ಇಲ್ಲಿ 8 + 8 16, 16 + 6 22, ಡಬಲ್ ಡಿಜಿಟ್ ನಂಬರ್ ಬಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋದು ಇಲ್ಲಿ ಬರಿಬೇಕು. 2 ಕ್ಯಾರಿ ಮಾಡಿದೆ, 2 + 1 3. ಸೊ 19 ಸ್ಕ್ವೇರ್ ಮಾಡ್ಬೇಕು. ಈಗ 19 ಸ್ಕ್ವೇರ್ ಮಾಡ್ಬೇಕು. 9 ಸ್ಕ್ವೇರ್ ಅಂದ್ರೆ 81, 8 ಇಟ್ಟೆ ಪ್ಲಸ್ 9, 9 9 18, 18 8 26, 2 ಉಳಿತು. ಹಿಂಗೆ 9 9 18 8 26, 26 6 2 ಉಳಿತು, 2 1 3. ಸೊ ಎಲ್ಲಾ ನಂಬರ್ಸ್ ಬೇಕಾದ್ರೆ ನಿಮ್ಗೆ ಅನುಮಾನ ಇತ್ತು ಅಂದ್ರೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದ್ರೆ ತಗೊಂಡ್ ನೋಡ್ರಿ. ಸೊ 11 to 19ಗೆ ವರ್ಗಗಳನ್ನ ಬರೆಯೋದು ಭಾರಿ ಈಸಿ. ಸೊ ರೈಟಿಂಗ್ ದಿ ಪರ್ಫೆಕ್ಟ್ ಸ್ಕ್ವೇರ್ ಫ್ರಮ್ 11 to 19. 11 to 19 ಅಲ್ಲಿ ಏನಿದಾವಲ್ಲ ಆ ನಂಬರ್ಸ್ ನಮಗೆ ಬಹಳಷ್ಟು ಎಲ್ಪ್ ಬೇಕಾಗುತ್ತೆ. ಆವಾಗ ನಮಗೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ಅವಾಗ ನಾವು ಮತ್ತೆ 11 into 11 ಮಾಡ್ಕೊಳೋದು ಬೇಡ ಅಂತಂದ್ರೆ. ಸೊ ನೋಡ್ರಿ 11 ಸ್ಕ್ವೇರ್ ಹೆಂಗ್ ಮಾಡಿದೆ. ಫಸ್ಟ್ ಇದನ್ನ 1 ಸ್ಕ್ವೇರ್ ಮಾಡಿದೆ, 1 ಬಂತು. ಇಲ್ಲಿರೋದು ಏನಿದೆಯಲ್ಲ ಅದನ್ನ ಒಂದು ಕೂಡಿದೆ, 1 + 1 2, ಅಗೇನ್ ಇಲ್ಲಿ 1 ಬರ್ದೆ. ಈ 2ನ 12 ಸ್ಕ್ವೇರ್ ಮಾಡ್ಬೇಕು. 2ನ ಸ್ಕ್ವೇರ್ ಮಾಡಿದೆ, 4 ಬಂತು. ಈ 2 ಕೆಳಗೆ ಅದೇ 2 ಹಾಕೋಬೇಕು, +2 4 ಬಂತು. ಸಿಂಗಲ್ ಡಿಜಿಟ್ ಡೈರೆಕ್ಟ್ ಬರ್ದೆ 1. 13 ಸ್ಕ್ವೇರ್ ಮಾಡ್ಬೇಕು. 3 ಸ್ಕ್ವೇರ್ ಅಂದ್ರೆ 9. ಇದ್ರ ಕೆಳಗೆ 3 ಕೆಳಗೆ 3ನೇ ಹಾಕಬೇಕು. 3 + 3 6, 1ಕ್ಕೆ 1. ಕರೆಕ್ಟಾ? ಈಗ 14 ಸ್ಕ್ವೇರ್ ಮಾಡಬೇಕು. 4 ಸ್ಕ್ವೇರ್ ಅಂದ್ರೆ 16. ಇಲ್ಲಿ 2 ಅಂಕೆ ಸಂಖ್ಯೆ ಬಂತು, 2 ಡಿಜಿಟ್ ನಂಬರ್ ಬಂತು, 16 ಬಂತು. 4 ಸ್ಕ್ವೇರ್ ಅಂದ್ರೆ 16 ಬಂತು. ಅದರಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಇರೋದನ್ನ ಇಲ್ಲಿ ಬರಿಬೇಕು, 10 ಪ್ಲೇಸ್ ಅಲ್ಲಿ ಇರೋದನ್ನ ಕೆಳ ಬರ್ಕೊಳ್ಳಿ. ಅಗೇನ್ 4 + 4 8, 8 + 1 9. ಇಲ್ಲಿ ಮತ್ತೇನಾದ್ರು ಡಬಲ್ ಡಿಜಿಟ್ ನಂಬರ್ ಬಂದ್ರೆ ಇಲ್ಲಿ ಬರ್ಕೋಬೇಕಿತ್ತು, ಇಲ್ಲ. ಓಕೆ, ಸೊ ಅಲ್ಲಿಗೆ 196. $196. 15 ಸ್ಕ್ವೇರ್ ಮಾಡ್ಬೇಕೀಗ. 15 ಸ್ಕ್ವೇರ್ ಮಾಡಬೇಕು. ಈ 5ನ ಸ್ಕ್ವೇರ್ ಮಾಡ್ರಿ. ಈ 5ನ ಸ್ಕ್ವೇರ್ ಮಾಡಿ 25 ಮಾಡಿದ್ರಿ. 25 ಮಾಡಿದಾಗ ಡಬಲ್ ಡಿಜಿಟ್ ನಂಬರ್ ಬಂತು, 5 ಬರ್ದೆ, 2 ಇಲ್ಲಿ ಬರ್ದೆ. ಅಗೇನ್ ಈ 5 + 5 10, ಈ 10ಗೆ 2 ಆಡ್ ಮಾಡಿ 12 ಬಂತು. 12ಗೆ 2 ಇಲ್ಲಿ ಬರೀರಿ, 1 ಇಲ್ಲಿ ಬರ್ಕೊಳ್ರಿ. 1 + 1 2, 1 + 1 2. ಈಗ 16 ಸ್ಕ್ವೇರ್ ಮಾಡಬೇಕು. 16 ಸ್ಕ್ವೇರ್ ಮಾಡ್ಬೇಕು. ಈಗ 6 6 36, ಡಬಲ್ ಡಿಜಿಟ್ ನಂಬರ್ ಬಂತು. ಯೂನಿಟ್ ಪ್ಲೇಸ್ ಅಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರೋದನ್ನ ಇಲ್ಲಿ ಬರಿಬೇಕು, 10 ಪ್ಲೇಸ್ ಅಲ್ಲಿ ಇರೋದು ಇಲ್ಲಿ ಬರ್ಕೊಳ್ರಿ. ಅಗೇನ್ 6 + 6 12, 12 3 15, ಡಬಲ್ ಡಿಜಿಟ್ ನಂಬರ್ ಬಂತು. ಯೂನಿಟ್ ಪ್ಲೇಸ್ ಅಲ್ಲಿ ಇರೋದನ್ನ ಇಲ್ಲಿ ಬರೀರಿ, 10 ಪ್ಲೇಸ್ ಅಲ್ಲಿ ಇರೋದನ್ನ ಇಲ್ಲಿ ಬರೀರಿ. ಇಲ್ಲಿ ಬರ್ಕೊಂಡಾದ್ಮೇಲೆ 1 + 1 2. 17 ಸ್ಕ್ವೇರ್ ಮಾಡ್ಬೇಕೀಗ. 7 ಸ್ಕ್ವೇರ್ ಮಾಡ್ರಿ, 49 ಬಂತು. 49 ಬಂದ್ರೆ ಡಬಲ್ ಡಿಜಿಟ್ ನಂಬರ್ ಬಂತು, 9 ಬರಿಬೇಕು, 4 ಕೆಳ ಬರ್ಕೇಳ್ರಿ. ಈಗ 7 + 7 2ನ ಆಡ್ ಮಾಡ್ರಿ. 7 + 7 14, 14 + 4 18, ಡಬಲ್ ಡಿಜಿಟ್ 8 ಅಷ್ಟೇ ಬರೆಯಬೇಕು. ಯೂನಿಟ್ ಪ್ಲೇಸ್ 1 ಬರ್ಕೊಂಡೆ. ಈ 1 ಅನ್ನು ಇವನಿಗೆ ಆಡ್ ಮಾಡ್ರಿ, ಬರ್ತದೆ 289. 18 ಸ್ಕ್ವೇರ್ ಮಾಡ್ಬೇಕು. 8 8 8 ಸ್ಕ್ವೇರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ, 64. 64ಗೆ 4 ಇಲ್ಲಿ ಬರೀರಿ, 4 ಇಲ್ಲಿ ಬರೀರಿ. 10 ಪ್ಲೇಸ್ ಅಲ್ಲಿ ಇದೆಯಲ್ಲ, 10 ಪ್ಲೇಸ್ ಅಲ್ಲಿ ಇದೆಯಲ್ಲ, 6 ಕೆಳ ಬರ್ಕೊಳ್ರಿ. 8 + 8 16, 16 6 22, ಡಬಲ್ ಡಿಜಿಟ್ ನಂಬರ್ ಬಂತು. ಅದರಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಇರೋದು ಇಲ್ಲಿ ಬರಿಬೇಕು, 10 ಪ್ಲೇಸ್ ಅಲ್ಲಿ ಇಲ್ಲಿ ಬರಿಬೇಕು. ಈ 10 ಪ್ಲೇಸ್ ಅಲ್ಲಿ ಇಲ್ಲಿ ಬರೆದಿರ್ತಲ್ಲ, ಇದನ್ನ ಆಡ್ ಮಾಡ್ರಿ. 2 + 1 3. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ 19 ಸ್ಕ್ವೇರ್ ಮಾಡಬೇಕು. ಈ 9ನ ಸ್ಕ್ವೇರ್ ಮಾಡ್ರಿ, 81. 81 ಬಂತು. 1 ಇಲ್ಲಿ ಬರೀರಿ. 10 ಪ್ಲೇಸ್ ಅಲ್ಲಿ ಎಷ್ಟಿದೆ? 8 ಇದೆ. 10 ಸ್ಥಾನದಲ್ಲಿ 8 ಇದೆ, ಬರ್ಕೊಳ್ರಿ. 9 ಮತ್ತೆ 9 ಕೆಳಗೆ 9 18 8 26 6, 2 ಇಲ್ಲಿ ಬರ್ಕೊಳ್ರಿ. 2 1 3.
ಸೊ ನೋಡ್ರಿ ಇದು 11 to 19 ಹೆಂಗೆ ನಾವು 11 ರಿಂದ 19ರವರೆಗೆ ಇರ್ತಕ್ಕಂತಹ ನಂಬರ್ಸ್ ಸ್ಕ್ವಯರ್ಸ್ ಅನ್ನ ಹೆಂಗೆ ಬರೆಯೋದು ಅನ್ನೋದನ್ನ ನನಗೆ ಈಸಿ ಅನ್ಸಿದೆ, ನಿಮ್ಗೆ ಏನ್ ಅನ್ಸಿದೆ ಗೊತ್ತಿಲ್ಲ. ಸೊ ಮಗ್ಗಿ ಬರೋರ್ಗೆ ಈಸಿ, ಕೆಲವೊಂದ್ಸಾರಿ ನನಗೆ 12 ಮತ್ತೆ ಮಾಡಕ್ ಆಗದ್ ಬೇಡ ಅಂದ್ರೆ ನೋಡ್ರಿ ಎಷ್ಟು ಈಸಿ ಅಂದ್ರೆ ಇಲ್ಲಿರೋದನ್ನ ಸ್ಕ್ವೇರ್ ಮಾಡಬೇಕು 4, ಅದೇ 2 ಕೆಳಗೆ ಹಾಕೋಬೇಕು, 2 + 2 4 1. ಸೊ ಇಲ್ಲಿ ಯಾಕೆ ಸರ್ ಕ್ಯಾರಿ ಮಾಡ್ತೀವಿ ಅಂತಂದ್ರೆ ಇಲ್ಲಿ 4ನ್ನ ಸ್ಕ್ವೇರ್ ಮಾಡಿದ್ರೆ ಡಬಲ್ ಡಿಜಿಟ್ ಬಂತು. ಡಬಲ್ ಡಿಜಿಟ್ ಅಲ್ಲಿ ಯಾವಾಗ್ಲೂ ನಾವೇನ್ ಬರೀಬೇಕು, ಸಿಂಗಲ್ ಡಿಜಿಟ್. 16 ಬಂತು, 16ಕ್ಕೆ 6 ಬರ್ದಿ ಅಗೇನ್ ಯು ಕ್ಯಾನ್ ಕ್ಯಾರಿ 1. ಆಮೇಲೆ 4 + 4 8, 8 1 9. ಮತ್ತೆ ಇಲ್ಲಿ 1 ಸಿಂಗಲ್ ಡಿಜಿಟ್ ಬಂದಾಗ ಮತ್ತೆ ಕ್ಯಾರಿ ಈ ಕಡೆ ಬರ್ಕೊಂಡ ಕ್ಯಾರಿ ಇಲ್ಲ. ನೆಕ್ಸ್ಟ್ ಈ 1 ಇಲ್ಲಿ ಬಂದ್ರೆ ಮುಗೀತು. ನೋಡ್ರಿ 15 ಸ್ಕ್ವೇರ್ ಅಷ್ಟೇ. ಈ 5ನ ಸ್ಕ್ವೇರ್ ಮಾಡ್ರಿ 25, 2 ಅಂಕೆ ಸಂಖ್ಯೆ ಬಂತು, 2 ಡಿಜಿಟ್ಸ್ ನಂಬರ್ ಬಂತು. 25 5 ಬರ್ಕೊಳ್ರಿ, 10 ಪ್ಲೇಸ್ ಅಲ್ಲಿ 2 ಇಲ್ಲಿ ಬರ್ಕೊಳ್ರಿ, 5 + 5 10, 10 2 12 ಆಯ್ತು. ಅಗೇನ್ ಡಬಲ್ ಡಿಜಿಟ್ ಬಂತು, ಯೂನಿಟ್ ಪ್ಲೇಸ್ ಅಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ 2 ಇಲ್ಲಿ ಬರ್ಕೊಂಡೆ, 10 ಸ್ಥಾನದಲ್ಲಿ ಬರ್ಕೊಂಡು ಈಗ 1 1 2 220. 16 ಸ್ಕ್ವೇರ್ ಬರಿಬೇಕು. ಈಗ ಈಸ್ನ ಸ್ಕ್ವೇರ್ ಮಾಡ್ರಿ, 6 36, 3 ಉಳ್ಕಂತು. ಈಗ 6 + 6 12, 12 3 15, 15ಕ್ಕೆ 5 1 ಇಲ್ಲಿ ಬರ್ಕೊಂಡೆ, ಈ 1ನ ಆಡ್ ಮಾಡಿದೆ 1 1 2. ಈಗ 17 ಸ್ಕ್ವೇರ್ ಮಾಡಬೇಕು. 7 ಸ್ಕ್ವೇರ್ ಅಂದ್ರೆ 49, 49ಗೆ 9 ಬರ್ಕೊಂಡೆ, 4 ಇಲ್ಲಿ ಬರ್ಕೊಂಡೆ, 7 + 7 14, 14 + 4 18, 18ಗೆ 8 ಬರ್ದೆ 1 ಬಿಟ್ಕೊಂಡೆ, 1 + 1 2. 18 ಸ್ಕ್ವೇರ್ ಬರೆಯಕ್ಕೆ ಈಗ ನಾನು 18 ಸ್ಕ್ವೇರ್ ಬರೆಯಕು 8 8 64, 64ಕ್ಕೆ 4 ಇಟ್ಟೆ, 6 ಇಲ್ಲಿ ಬರ್ಕೊಂಡೆ, ಈ 8 + 8 16, 16 6 22, 22ಕ್ಕೆ 2 ಬರ್ಕೊಂಡೆ ಇಲ್ಲಿ ಬರ್ಕೊಂಡೆ, ಈ 2 1 ಮೂವ್ ಕೊಡ್ರಿ 3 ಆಯ್ತು. 19 ಸ್ಕ್ವೇರ್ ಬರಿಬೇಕು. ಫಸ್ಟ್ 9ನ ಸ್ಕ್ವೇರ್ ಮಾಡ್ರಿ 81, 81ಕ್ಕೆ 1 8 ಉಳಿತು. ಈಗ 9 + 9 18, 18 8 26, ಅಗೇನ್ ಡಬಲ್ ಡಿಜಿಟ್ ನಂಬರ್ ಬಂತು, 6 ಬರಿಬೇಕು. ಇಲ್ಲಿ 2 ಬರ್ಕೊಳ್ರಿ, 2 1 3. ಸೊ ಅಲ್ಲಿಗೆ 11 ರಿಂದ 19ವರೆಗೆ ಯಾವುದೇ ನಂಬರ್ಸ್ ಕೊಟ್ರು ನೀವು ಪರ್ಫೆಕ್ಟ್ ಸ್ಕ್ವೇರ್ಸ್ ಅನ್ನ ಅಂದ್ರೆ ವರ್ಗಗಳನ್ನ ಬರೀಲಿಕ್ಕೆ ಇದು ನನಗೆ ಈಸಿ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಇದನ್ನ ಬಳಸ್ಕೊಳೋದು ನಿಮ್ಮ ವಿಚಾರ. ಸೊ ಈ ತರದ ಟ್ರಿಕ್ಸ್ಗೆ ನಿಮಗೆ ಮ್ಯಾಥಮೆಟಿಕ್ಸ್ ಇನ್ನ ಈಸಿ ಆಗ್ಬೇಕು ಅಂದ್ರೆ ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ MBPL 74ನ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಏನಾದ್ರು ಡೌಟ್ಸ್ ಬಂತು ಅಂದ್ರೆ ಈ ತರ ಮಾಡ್ಬೇಕಾದ್ರೆ ಕ್ಲಾಸ್ ನೋಡ್ಬೇಕಾದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಕಾಣ್ತಾ ಇರುತ್ತೆ, ಧಾರಾಳವಾಗಿ ಫೋನ್ ಮಾಡಿ, ಕಾಲ್ ಮಾಡಿ, ಸರ್ ಇದು ಹೆಂಗೆ ಇನ್ನೊಂದ್ಸಲ ಹೇಳ್ಕೊಡಿ ಅಂದ್ರೆ 100% ನಾನು ಹೇಳ್ಕೊಡಕ್ಕೆ ರೆಡಿ ಇದ್ದೀನಿ. ಸೊ ಇಂತಹ ಟ್ರಿಕ್ಸ್ ಗಳನ್ನ ಕಲಿಯಲು ತಕ್ಷಣ ಸಬ್ಸ್ಕ್ರೈಬ್ ಆಗಿ ನೀವು ಮ್ಯಾಥಮೆಟಿಕ್ಸ್ ಅನ್ನ ಈಸಿ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಧನ್ಯವಾದಗಳು. MB ಪ್ರಭಾಕರ್, ಕಾಟ್ನೂರ್.